ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಅವರನ್ನ ಎಸ್.ಐ.ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈಗ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಹಾಗಾದ್ರೆ ಮೊದಲ ದಿನ ಎಚ್.ಡಿ. ರೇವಣ್ಣ ಅವರಿಗೆ ಏನೆಲ್ಲ ಪ್ರಶ್ನೆಯನ್ನ ಕೇಳಿದ್ರು ಎಸ್.ಐ.ಟಿ ಅಧಿಕಾರಿಗಳು, ಅದಕ್ಕೆ ಎಚ್.ಡಿ. ರೇವಣ್ಣ ಕೊಟ್ಟಂತಹ ಉತ್ತರ ಹೇಗಿತ್ತು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮಾಜಿ ಸಚಿವ ರೇವಣ್ಣಗೆ ಸಂಕಷ್ಟ, 30 ಪ್ರಶ್ನೆ ಇಟ್ಕೊಂಡು ಎಸ್.ಐ.ಟಿ ವಿಚಾರಣೆ. ಹೌದು, ಕೆಆರ್ ನಗರದ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿಚಾರಣೆ ತೀವ್ರಗೊಳಿಸಲಾಗಿದೆ. ವಿಚಾರಣೆಯ ವೇಳೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ರೇವಣ್ಣ ಪುನರುಚ್ಚರಿಸಿರುವುದಾಗಿ ಹೇಳಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಎಸ್ಐಟಿ ಟೀಮ್ ವಿಚಾರಣೆ ನಡೆಸಿದ್ದು, ಯಾವ ಪ್ರಶ್ನೆಗಳಿಗೂ ರೇವಣ್ಣ ಸೂಕ್ತ ಉತ್ತರವನ್ನು ಕೊಟ್ಟಿಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಎಸ್ಐಟಿ ಕೇಳಿದ ಪ್ರಶ್ನೆ ಏನು, ರೇವಣ್ಣ ಕೊಟ್ಟ ಉತ್ತರವೇನು ಅಂತೇಳಿ ಬನ್ನಿ ನೋಡೋಣ. ಎಚ್.ಡಿ. ರೇವಣ್ಣಗೆ ಎಸ್ಐಟಿ ಡ್ರಿಲ್. ತನಿಖಾಧಿಕಾರಿ, ನಿಮ್ಮನ್ನ ವಿಚಾರಣೆ ಮಾಡಬಹುದಾ? ರೇವಣ್ಣ, ಓಕೆ, ವಿಚಾರಣೆ ಮಾಡಿ. ನಿಮ್ಮ ಮೇಲೆ ಐಪಿಸಿ ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಕಿಡ್ನಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ಕೆಆರ್ ನಗರದಲ್ಲಿ ದೂರನ್ನ ಕೊಟ್ಟಿದ್ದಾರೆ, ಗೊತ್ತಾ? ಹೌದು, ಗೊತ್ತಿದೆ ಸರ್. ಸಂತ್ರಸ್ತ ಮಹಿಳೆ ನಿಮಗೆ ಗೊತ್ತಾ? 5-6 ವರ್ಷ ನಮ್ಮ ಬಳಿ ಕೆಲಸ ಮಾಡಿದ್ರು. ನಿಮ್ಮ ಮಗನ CD ಹೊರಬಂದ ಬಳಿಕ ಮಹಿಳೆಯನ್ನ ಕರೆದುಕೊಂಡು ಹೋಗಿದ್ರಾ? ನನಗದು ಗೊತ್ತಿಲ್ಲ. ನಿಮ್ಮ ಮೇಲೆ ದೂರನ್ನ ಕೊಟ್ಟಿದ್ದಾರಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ. ಸಂತ್ರಸ್ತೆಯನ್ನು ನೀವು ಯಾಕೆ ಕಿಡ್ನಾಪ್ ಮಾಡಿಸಿದ್ರಿ? ನಾನೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಯಾರು ಹೇಳಿದ್ದು? ನಿಮ್ಮ ಹತ್ರ ಸಾಕ್ಷ್ಯ ಏನಾದರೂ ಇದೆಯಾ ಅಂತ ವಿಚಾರಣೆಯ ವೇಳೆ ರೇವಣ್ಣ ಪ್ರಶ್ನಿಸಿದ್ರು ಅಂಥೇಳಿ ಗೊತ್ತಾಗಿದೆ. ನನ್ನ ವಿರುದ್ಧ ದುರುದ್ದೇಶಪೂರ್ವಕವಾಗಿ ದೂರನ್ನು ಕೊಟ್ಟಿದ್ದು, ನಾನು ಕಾನೂನು ಹೋರಾಟ ನಡೆಸುವುದಾಗಿಯೂ ಕೂಡ ರೇವಣ್ಣ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.